ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಳೆಹಾನಿ ಕುರಿತು ಶಾಸಕರಿಂದ ಪರಿಶೀಲನಾ ಸಭೆ. ಸುಮಾರು 25 ಕೋಟಿ ನಷ್ಟದ ಅಂದಾಜು. ಅಡಿಕೆ ಬೆಳೆಗಾರರಿಗೆ ನೆರವು, ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆ. ಸಾಕು ಪ್ರಾಣಿಗಳ ಆದೇಶ ಸಚಿವರು ಹಿಂದಕ್ಕೆ ಪಡೆದಿದ್ದಾರೆ ಎಂದ ಶಾಸಕರು. ನಗರ ವ್ಯಾಪ್ತಿಯಲ್ಲಿ ಮಳೆಯಿಂದ ಮನೆ ಹಾನಿಗೊಳಗಾದವರಿಗೆ ಶಾಸಕರ ನೇತೃತ್ವದಲ್ಲಿ ನಗರಸಭೆಯಿಂದ ಸಹಾಯಧನ ಚೆಕ್ ವಿತರಣೆ. ಶಿಥಿಲವಾದ ಮನೆಯಲ್ಲಿ ವಾಸಬೇಡ ಎಂದ ಶಾಸಕರು. 27 ಮನೆಗಳಿಗೆ ಪರಿಹಾರ ಚೆಕ್ ನೀಡಿದೆ ಎಂದ ಮೈತ್ರಿ ಪಾಟೀಲ್. ಸಂಯುಕ್ತ ರೈತ ಸಂಘದಿಂದ ಆಗಸ್ಟ್ 15ರಿಂದ ಕೃಷಿ ಕೂಲಿ ಜಾಗೃತಿ ಅಭಿಯಾನ ಕಾಗೋಡು ಗ್ರಾಮದಿಂದ ಪ್ರಾರಂಭ ಎಂದ ಮಂಜಪ್ಪ ಹಿರೇನೆಲ್ಲೂರು. ಜಿಲ್ಲಾ ರೈತ ಸಂಘದಿಂದ ನೂರಾರು ಜಾನುವಾರುಗಳ ಜೊತೆ ವಿನೂತನ ಪ್ರತಿಭಟನೆ. ಸಾಕು ಪ್ರಾಣಿ ಅರಣ್ಯದಲ್ಲಿ ಬಿಡಬೇಡಿ, ಕಾನೂನು ಹಿಂದಕ್ಕೆ ಪಡೆಯಲು ದಿನೇಶ್ ರವಾಳ ಒತ್ತಾಯ. ಈಗ ಸುದ್ದಿಯ ವಿವರ. ಬೆಳೆಗಾರರಿಗೆ ಅಡಿಕೆ ಕೊಳೆ ರೋಗಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಮಳೆಹಾನಿ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ವಿವಿಧ ಇಲಾಖೆಗಳ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಕೃಷಿ ಅಧಿಕಾರಿ ಶಿವಪ್ರಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಟಿಪಿ ರಮೇಶ್ ಇನ್ನಿತರರು ಹಾಜರಿದ್ದರು. ತುರ್ತಾಗಿ ಮೊನ್ನೆ ಭಾರಿ ಬಿರುಗಾಳಿ ಮತ್ತು ಗಾಳಿ ಸಮೇತವಾಗಿ ಏನು ಮಳೆ ಬಂದಿದೆ, ಬಹಳಷ್ಟು ಕಡೆ ಹಾನಿಯಾಗಿದೆ, ರಸ್ತೆಗಳೆಲ್ಲ ಹಾಳಾಗೋಗಿದೆ. ಬಹುಶಃ ನಾವು ಜೂನಲ್ಲಿ ಮಳೆ ಬರುವ ನಿರೀಕ್ಷೆ ಏನು ಇದ್ದಿದ್ವಿ, ಜೂನ್ 10 ನಂತರ ಯಾವತ್ತೂ ಮಳೆ ಬರ್ತಿತ್ತು. ಈ ಸರಿ ಮೇಗೆ ಶುರುವಾಗ್ಬಿಟ್ಟಿದೆ. ಒಂದು 20 ದಿವಸ ಮುಂಚೆನೆ ಮೇಗೆ ಶುರುವಾಗಿ ಇಲ್ಲಿವರೆಗೂ ಮಳೆ ನಿಂತಿಲ್ಲ. ಇತ್ತೀಚಿನ ಒಂದು ವಾರದೀಚೆಗೆ ಅವಕಾಶ ಇದೆ. ಮತ್ತೆ ಮನೆ ಅಲ್ಲೇ ಇದ್ದು ಸ್ವಲ್ಪ ಹಾನಿ ಆದ್ರೆ ಅದಕ್ಕೆ ಇಷ್ಟು ಕೊಡಬೇಕು, 1,20,000 ಕೊಡ್ಲಿಕ್ಕೆ ಅವಕಾಶ ಇದೆ. 30,000 ರೂಪಾಯಿ ಅರ್ಧ ಇದಾದ್ರೆ 30,000 ರೂಪಾಯಿ ಕೊಡಕ್ಕೆ ಅವಕಾಶ ಇದೆ. ಹಾಗೆ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಏನೇನಾಗಬೇಕು ವಿಎ ಮತ್ತು ತಹಶೀಲ್ದಾರ್ ಇವರಿಗೆ ಹೇಳಿದ್ದೀನಿ ಮತ್ತು ಪಿಡಿಒಗಳಿಗೆಲ್ಲ ಹೇಳಿದ್ದೀವಿ. ಆ ಬಡವರಿಗೆ ಆದಷ್ಟು ಒಂದಿಷ್ಟು ದುಡ್ಡು ಬರಂಗೆ ಮಾಡಿ ಅಂತಲೂ ಹೇಳಿದ್ದೀನಿ. ಯಾಕಂದ್ರೆ ಪಾಪ ಎಷ್ಟು ವರ್ಷ ಮನೆ ಕಟ್ಕೊಂಡು ಮನೆ ಬಿದ್ದೋದ್ರೆ ಹೊಸ ಮನೆ ಕಟ್ಟೋದು ಬಹಳ ಕಷ್ಟ ಇದೆ. ಅದಕ್ಕೆ ಸರ್ಕಾರದ ಯೋಜನೆ ಅವರಿಗೆ ಸಪೋರ್ಟ್ ಆಗ್ಬೇಕನ್ನೋ ಉದ್ದೇಶ ಮಾಡಿದ್ದೀನಿ. ಮತ್ತೆ ಇತರ ಇಲಾಖೆಗಳು ಇವತ್ತು ಕೆಇಬಿಯಲ್ಲಿ ಸಾವಿರಾರು ಕಂಬಗಳು ಮನೆ ಬಿದ್ದೋಗಿದೆ. ಸಾವಿರಾರು ಕಂಬ, ಎಷ್ಟು ಟೋಟಲ್ ಕೆಲಸಕ್ಕೆ 1966 ಕಂಬಗಳು ಬಿದ್ದೋಗಿದೆ. ಅದು ಬಹಳ ಅಂದ್ರೆ ಫಸ್ಟಿಗೆ ಒಂದಿಷ್ಟು ಬಿದ್ದೋಯ್ತು. ಸ್ಟಾರ್ಟಿಂಗ್ ಮಳೆ ಬಂದಾಗೂ ಸಹ ಒಂದು 700-800 ಕಂಬ ಬಿದ್ದೋಗಿತ್ತು. ಇದು ಎರಡನೇದು. ಅದತ್ರ 2,000 ಕಂಬಗಳು ಬಿದ್ದೋಗಿದೆ. ಅಂದ್ರೆ ಜನರಿಗೆ ಏನಾಗುತ್ತೆ ಅಂದ್ರೆ ಕರೆಂಟ್ ಇಲ್ಲ ಸರ್, ಕರೆಂಟ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮಳೆಯಲ್ಲಿ ಬಿದ್ದೋಗಿರುವಂತ ಕಂಬಗಳನ್ನು ಸರಿಪಡಿಸ್ಬೇಕಾದ್ರೆ ಅದು ಸ್ವಲ್ಪ ದಿನನೂ ಬೇಕಾದ್ರೆ ಮಾಡಿದ್ದಾರೆ. ಈಗ ಎಲ್ಲದೂ ಮಾಡಿದ್ದಾರೆ. ಅದೇ ಈ ಸಾಗರದಲ್ಲೆಲ್ಲ ಪೂರ್ತಿ ಆಗಿದೆ, ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಶಾಲೆಗಳು ಬಿದ್ದೋಗಿದೆ, ಮತ್ತೆ ಅಂಗನವಾಡಿ ಕಟ್ಟಡಗಳು ಸಹ ಬಿದ್ದೋಗಿದೆ. ಇವೆಲ್ಲ ಏನೇನು ತಾಲೂಕಲ್ಲಿ ಹೆಚ್ಚು ಕಮ್ಮಿ ಹಾನಿಯಾಗಿದೆ ಅದರೆಲ್ಲ ರಿಪೋರ್ಟ್ ತಗೊಳ್ಬೇಕು. ಒಂದು ತಕ್ಷಣ ಅಂತೇಳಿ ಒಂದು ಮೀಟಿಂಗ್ ಕರೆದಿದ್ದೀನಿ. ಅದರ ಬಗ್ಗೆ ಈಗ ಎಲ್ಲ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆನಂತರ ಡಿಸಿ ಅವರಿಗೆ ಗಮನ ತರ್ತೀವಿ. ಮತ್ತೆ ಹಾನಿಯಾದಂಥದ್ದು ಇವತ್ತು ಬಹಳ ರಸ್ತೆಗಳು, ಇವತ್ತು PW ರಸ್ತೆ ಇರ್ಬೋದು, ZP ರಸ್ತೆ ಇರ್ಬೋದು, ಮತ್ತೆ ಕೆಲವು ಕಡೆ ಕೊಚ್ಚಿಕೊಂಡು ಹೋಗಿರುವಂತ ರಸ್ತೆಗಳಿರ್ಬೋದು, ಇವೆಲ್ಲವನ್ನ ರಿಪೋರ್ಟ್ ಹಾಕ್ಬೇಕು ಅನ್ನೋದು ಇವತ್ತು ಅವ್ರಿಗೆಲ್ಲರೂ ಕರೆದಿದ್ದೀವಿ. ಎಲ್ಲಾ ಇಲಾಖೆಯವ್ರನ್ನು ಎಮರ್ಜೆನ್ಸಿಯಾಗಿ ಕರೆದಿದ್ದೀವಿ. ಮಳೆ ನೋಡಿ ನಾವು ಕರೆದ ದಿವಸನೇ ಮಳೆ ಕಮ್ಮಿ ಆಗಿದೆ. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ನಿನ್ನೆ ಅನ್ಸತ್ತೆ ಹೆರೆ ಯಾವಾಗ ಬೀಳ್ತತೋ, ಯಾರ ಮೈ ಮೇಲೆ ಬೀಳ್ತದೋ ಅನ್ನೋ ಪರಿಸ್ಥಿತಿ
ಏನು ಇವತ್ತು ಇನ್ಸೂರೆನ್ಸ್ ಮಾಡ್ಕೊಳಕ್ ಕೊಟ್ಟಿದ್ದಾರೆ ಇದಕ್ಕೆ ಬೆಳೆ ವಿಮೆಗೆ, ಅದಕ್ಕೆ ಅದಕ್ಕೂ ಸಹ ಈಗಾಗಲೇ ರೈತರಿಗೆ ಏನೇನಾಗಬೇಕು ಮತ್ತೆ ಅದಕ್ಕೆ ಸ್ಯಾಟಲೈಟ್ ಮೂಲಕ ಅಂತ ತಗೊಳ್ಳಕ್ಕೆ ಅವಕಾಶ ಇದೆ, ಮತ್ತು ಮಳೆ ಮಾಪನ ಯಂತ್ರದಲ್ಲೂ ಸಹ ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಸ್ವಲ್ಪ ರಿಪೇರಿ ಆಗ್ಬೇಕು. ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡ್ಬೇಕು, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ. ಪಾಪ ಹೋದ ವರ್ಷನೂ ಎಲೆ ಚುಕ್ಕೆ ರೋಗದಲ್ಲೂ ಹಾಳಾಗಿದ್ದಾರೆ, ಇದರಲ್ಲೂ ಹಾಳಾದ್ರೆ ಅಡಿಕೆ ಬೆಳೆಗಾರರಿಗೆ ಹಿನ್ನಡೆ ಆಗತ್ತೆ. ಅದಕ್ಕೋಸ್ಕರ ಈ ಸರಿ ನಾನು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಚರ್ಚೆ ಮಾಡಿ, ಜಿಲ್ಲಾ ಉಸ್ತುವಾರಿ ಜೊತೆ ಚರ್ಚೆ ಮಾಡಿ ಕೊಡಿಸ್ಬೇಕು ಅನ್ನೋದು ನಾವು ಒಂದು ಯೋಜನೆ ಹಾಕೊಂಡಿದ್ವಿ. ಜ್ಞಾನೇಂದ್ರನವರು ನಾವು ಮಾತಾಡ್ತೀವಿ. ಅದಲ್ಲ, ಒಟ್ಟಿನಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗಬಾರದು, ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ. ರಸ್ತೆಗಳು ರಿಪೋರ್ಟ್ ಕೊಡ್ತಾರೆ. ಈಗ ತುಂಬಾ ಹಾಳಾಗಿದೆ. ಜಡ್ಪಿ ಅಂಗನವಾಡಿ 50 ಕಟ್ಟಡ ಹಾಳಾಗಿದೆ, ಶಾಲೆ 205 ಹಾಳಾಗಿದೆ, ಆಮೇಲೆ ರಸ್ತೆ 26 ಕಿಲೋಮೀಟರ್ ಹೋಗಿದೆ, ಸೇತುವೆ 15 ಹಾಳಾಗಿದೆ, ಭೂಕುಸಿತ 10 ಕಡೆ ಆಗಿದೆ. ಇನ್ನೂ ರಿಪೋರ್ಟ್ ಬರ್ತದೆ, ಇನ್ನು ಬಹಳ ಇದೆ. 10 ಕೋಟಿ ಹಾಳಾಗಿದೆ, ಇಷ್ಟೇ ಬಂದಿದೆ. ಇನ್ನು ಹೌದು, ಯಾಕಂದ್ರೆ ಜಡ್ಪಿ ರಸ್ತೆ ಎಲ್ಲ ಮಿಕ್ಸ್ ಬಂದಿದೆ, ಜಿಲ್ಲಾ ಪಂಚಾಯತಿ ಬಂದಿದೆ, ಇನ್ನು PW ಎಲ್ಲ ಬರಬೇಕು. ಆಮೇಲೆ ಇನ್ನು ಕೆಲವು ಕಡೆ ರಸ್ತೆಗಳು ಅರ್ಧ ನಿಂತೋಗಿದೆ, ಅವೆಲ್ಲ ಕೊಚ್ಕೊಂಡು ಹೋಗಿದೆ ಅಲ್ಲ, ಅದನ್ನು ತಗೊಳ್ತಾರೆ. ಅಲ್ಲ, ಹೋದ್ ಸರಿ ನಮ್ಮ ಮೆಡ್ರಾಸ್ ಹೈಕೋರ್ಟ್ ಒಂದು ಆದೇಶ ಮಾಡಿತು, ಸಾಕು ಪ್ರಾಣಿಗಳನ್ನ ನೀವು ಯಾವ ಕಾರಣಕ್ಕೂ ಕಾಡಲ್ಲಿ ಬಿಡಬಾರ್ದು, ಅದರಿಂದ ಮತ್ತೇನೋ ರೋಗಗಳು ಬರುತ್ತದೆ ಅದು ಇದು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿಂದ ಒಂದು ಆದೇಶ ಆಯ್ತು. ಬಟ್ ಅಲ್ಲಿ ಕೊಟ್ಟಿದ್ದಾರೆ ಬಿಟ್ರೆ ಇಲ್ಲೇನು ನಾವು ಕರ್ನಾಟಕದ ಹೈಕೋರ್ಟ್ ಏನು ಕೊಟ್ಟಿದ್ದಲ್ಲ. ಆದ್ರೆ ಅದೇನು ಚರ್ಚೆ ಆಯ್ತು. ಆನಂತರ ನಮ್ಮ ಮಂತ್ರಿಗಳು ಇಲ್ಲ ನಾವು ಕಾಡಲ್ಲಿ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕೆ ಕೊಟ್ಟರು. ಆನಂತರ ಈಗ ತಿದ್ದುಪಡಿ ಮಾಡಿದ್ದಾರೆ, ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಆ ತರ ಏನಿಲ್ಲ, ಕಾಡಲ್ಲಿ ಬಿಡಬಹುದು ಅಂತ. ಹೌದು, ರಾಜ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಅದು ಒಂದು ಮಾತಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾನು ಕೇಳಿದಾಗ ಹೇಳಿದ್ರು ಇಲ್ಲ ಅದು ಹೇಳಿದ್ದೀನಿ, ವಾಪಸ್ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಆ ತರ ಏನಿಲ್ಲ, ಯಾವ ಬೇಕಾದ್ರೂ ಕಾಡಲ್ಲೂ ಬಿಡ್ಬೋದು, ಎಲ್ಲಿ ಬೇಕಾದ್ರೂ ಮೇಯಿಸ್ಲಿಕ್ಕೆ ಅವಕಾಶ ಅಂದ್ರೆ ಗದ್ದೆಗೊಂದು ಬಿಟ್ಟು ಮತ್ತೆ ಎಲ್ಲಂದ್ರೆ ಎಲ್ಲಿ ಬೇಕಾದ್ರೂ ಮೇಯಿಸ್ಲಿಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ, ರೈತರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಚಿಂತೆ ಮಾಡೋದು ಬೇಡ. ಅಂದ್ರೆ ಸುಮ್ಮನೆ ಮಾಡೋದು ಬೇಡ. ನೋಡಿ, ರೈತ ಸಂಘ ಇದಾರೆ, ಇಲ್ಲ ಅಂತಲ್ಲ, ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ಮೇಲೆ ವಾಪಸ್ ತಗೊಂಡಿದಾರಲ್ಲ. ಈಗ ಸರ್ಕಾರಗಳು ಒಂದೊಂದು ಹೇಳಿಕೆ ಇದಾದಾಗ ವಾಪಸ್ ತಗೊಂಡಿದ್ದು ಎಷ್ಟು ದಾಖಲೆಗಳಿದಾವೆ. ಈಗ ನಮ್ಮ ಖಂಡ್ರೆ ಸಾಹೇಬ್ರಿಗೆ ವಾಪಸ್ ತಗೊಂಡಿದಾರಲ್ಲ, ಅದಕ್ಕೆ ಅದು ನೋಡ್ಬೇಕಲ್ಲ. ಅವರು ನೋಡಿದ್ರು ಮಾಡ್ತೀನಿ ಅಂತ ಹೇಳಿದ್ರೆ ಬಹಳ. ಯಾವುದೋ ವ್ಯಾಮೋಹದಿಂದ ಶಿಥಿಲವಾದ ಮನೆಗಳಲ್ಲಿ ವಾಸ ಮಾಡಬೇಡಿ. ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಎನಿಸಿದರೂ ಮಳೆಗಾಲದಲ್ಲಿ ಬೀಳುವ ಸ್ಥಿತಿಯಲ್ಲಿರುವ ಮನೆಯಲ್ಲಿ ವಾಸ ಮಾಡದೆ ಬಾಡಿಗೆ ಮನೆಯಾದರೂ ಗಟ್ಟಿಮುಟ್ಟಾದ ಮನೆಗಳಲ್ಲಿ ವಾಸ ಮಾಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸೋಮವಾರ ಮಳೆಯಿಂದ ಮನೆಹಾನಿಗೊಳಗಾದ ಕುಟುಂಬಗಳಿಗೆ ನಗರಸಭಾ ವತಿಯಿಂದ ಆರ್ಥಿಕ ಸಹಕಾರದ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸವಿತಾ ವಾಸು, ನಗರಸಭಾ ವಿಪಕ್ಷ ನಾಯಕ ಗಣಪತಿ ಮಂಡಗಳಲೆ, ಸದಸ್ಯ ವಿ ಮಹೇಶ್, ಮಧುಮಾಲತಿ, ಸೈಯದ್ ಜಾಕಿರ್, ಎಲ್ ಚಂದ್ರಪ್ಪ, ರವಿಕುಮಾರ್, ಸಬೀನಾ ತನ್ವೀರ್, ಸಬಾನಾ, ಕುಸುಮಾ ಸುಬ್ಬಣ್ಣ, ಅರವಿಂದ್ ರಾಯ್ಕರ್, ನಗರಸಭೆಯ ಬಾಲಚಂದ್ರ, ಮದನ್ ಇನ್ನಿತರರು ಹಾಜರಿದ್ದರು. ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಮೈತ್ರಿ ಪಾಟೀಲ್ ಅವರೇ, ಉಪಾಧ್ಯಕ್ಷರಾದಂಥ ಸವಿತಾ ವಾಸು ಅವರೇ ಮತ್ತು ನನ್ನೆಲ್ಲ ಗೌರವಿತ ಸದಸ್ಯರುಗಳೇ, ಬಂದಿರುವ ಎಲ್ಲ ಮತ್ತು ಫಲಾನುಭವಿಗಳೇ ಮತ್ತು ಮಾಧ್ಯಮದ ನನ್ನೆಲ್ಲ ರೈತರೇ, ಈ ವರ್ಷ ಮಳೆ ಬಂದಿದ್ದು ನೋಡಿದರೆ ಯಾವಾಗಲೂ ಜೂನ್ 10ಕ್ಕೆ ಮಳೆ ಬರ್ತಿತ್ತು. ಆದರೆ ಈ ಸರಿ ಮೇ 8ಕ್ಕೆ ಶುರುವಾಗಿದೆ ಮಳೆ. ಅಲ್ಲಿಂದ ಇಲ್ಲಿವರೆಗೂ ಸಹ ಮಳೆ ನಿಂತಿಲ್ಲ. ಬಹಳ ಮೊನ್ನೆ ಒಂದು ವಾರದಿಂದ ಗಾಳಿ ಸಮೇತವಾಗಿ ಮಳೆ ಬೀಳುತ್ತಿದ್ದರಿಂದ ಇನ್ನೂ ಮನೆಗಳು ತುಂಬ ಹಾನಿಯಾಗಿದೆ. ಆದರೂ ಸಹ ಇವತ್ತು ಕೆಲವು ಮನೆಗಳಿಗೆಲ್ಲ ನಾನು ಹಿಂದಿನ ಸಾರಿ ಬಂದಾಗ ಭೇಟಿ ಕೊಟ್ಟಿದ್ದೀವಿ, ನಾವು ಅಧ್ಯಕ್ಷರೆಲ್ಲ ಬಂದು ಭೇಟಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ನಗರಸಭೆಯಲ್ಲೂ ಸಹ ಆದಷ್ಟು ತಕ್ಷಣ ಅವರಿಗೆ ಸ್ವಲ್ಪ ಹಣವನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಹಾನಿಯಾದವರಿಗೂ ಸಹ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈಗ ವಿಶೇಷವಾಗಿ ಚೆಕ್ ಕೊಡುವಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಜೊತೆಗಡೆ ಯಾಕಂದರೆ ಒಬ್ಬ ಕುಟುಂಬಕ್ಕೆ ಆಶ್ರಯ ಆಗಿರಬೇಕಾದ್ರೆ ನಗರಸಭೆ ಅಥವಾ ಸರ್ಕಾರಗಳು ನಾವು ಇವತ್ತು ಸಹಕಾರ ಕೊಡಬೇಕಾಗುತ್ತೆ. ಇವತ್ತು ಮನೆಗೆ ಹೊಸ ಗೈಡ್ಲೈನ್ಸ್ ಎಲ್ಲ ಬಂದಿದೆ. ಒಂದು ಮನೆ ಪೂರ್ತಿ ಬಿದ್ದು ಹೋದರೆ
ಇವತ್ತು ಸರ್ಕಾರ ನಿಮಗೆ ಹೊಸದಾಗಿ ಕೊಡಲಿಕ್ಕೆ ಇವತ್ತು 5 ಲಕ್ಷ ರೂಪಾಯಿ ಕೊಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಎರಡನೇ ಹಂತದಲ್ಲಾದರೆ ಅದಕ್ಕೆ 2.5 ಲಕ್ಷ ಕೊಡಲಿಕ್ಕೆ ಮಾಡಿದ್ದಾರೆ. ಈ ಥರ ಹೊಸ ಗೈಡ್ಲೈನ್ಸ್ ಮಾಡಿದ್ದಾರೆ. ಕಾಂಪೌಂಡ್ ಏನಾದರೂ ನೀವು ಹೋದರೆ ಅದಕ್ಕೆ 30 ಲಕ್ಷ ರೂಪಾಯಿ ಸಹ ವ್ಯವಸ್ಥೆಯನ್ನು ಇಲಾಖೆ ಹೊಸ ಗೈಡ್ಲೈನ್ಸ್ ಬಂದಿದೆ. 30,000. ಅದರಿಂದ ಸಾಮಾನ್ಯ ಕುಟುಂಬಗಳಿಗೆ ಇದು ಈ ವರ್ಷದ ಹಿಂದೆ ಭಾಳ ಕಮ್ಮಿ ಇತ್ತು. ಮೊನ್ನೆ ಹಿಂದಿನ ಇದರಲ್ಲಿ ಭಾಳ ಕಮ್ಮಿ ಮಾಡಿದ್ರು. ಈಗ ಮತ್ತೆ ತಿದ್ದುಪಡಿ ಮಾಡಿ ಈಗ ಒಂದು ವಾರದಲ್ಲಿ ಅದು ಬಂದಿದೆ, ಮತ್ತೆ ಬಂದಿದೆ. ಹಾಗಾಗಿ ಇನ್ನು ಯಾವುದಾದ್ರು ಮನೆ ಬಿದ್ದು ಹೋದ್ರೆ ಅವರಿಗೆ ಹೆಚ್ಚಿನ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡಿದ್ದಾರೆ. ನಾನು ಒಂದು ಹೇಳೋದಿಷ್ಟೇ, ಬಹಳಷ್ಟು ಹಳೆ ಮನೆಗಳು ಇವತ್ತು ಏನಿದ್ದಾರೆ ಅವರು ನೋಡ್ಕೊಳ್ಬೇಕು ಸ್ವಲ್ಪ. ಯಾಕಂದ್ರೆ ಬಹಳ ಜನರಿಗೆ ಏನಾಗಿದೆ, ಮನೆ ನೋಡಿ ಒಂದು 2-3 ಮನೆ ಬಿದ್ದು ಕೆಲವು ಸತ್ತ ಹೋಗ್ಬೇಕಾಗಿತ್ತು. ಅಂದ್ರೆ ಮನೆ ಬೀಳುತ್ತೆ ಅನ್ನೋದಿದ್ರು ಸಹ ನಾವು ಏನೂ ಆಗಲ್ಲ ಅಂತ ಅದೇ ಮನೇಲಿ ಇದ್ರೆ ಬಹಳ ಡೇಂಜರ್ ಆಗಿದೆ. ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ಕಷ್ಟ ಇದೆ. ಯಾಕಂದ್ರೆ ಮನೆ ಬೇರೆ ಕಡೆ ಹೋಗ್ಬೇಕು, ಬಾಡಿಗೆ ಕಟ್ಟಬೇಕು ಅನ್ನೋದು ಬಹಳ ಜನರಿಗೆ ಕಷ್ಟ ಇರ್ತದೆ. ಆದರೂ ಸಹ ಸಾರ್ವಜನಿಕ ಇದರಲ್ಲಿ ನೀವೆಲ್ಲರೂ ನೋಡಿಕೊಂಡು ಮನೆಗಳನ್ನು ಶಿಫ್ಟ್ ಮಾಡಿಕೊಡುವಂಥ ಕೆಲಸ ಆಗಬೇಕು. ಅದರಿಂದ ಇವತ್ತು ನಗರಸಭೆಯಲ್ಲಿ ಕಮಿಷನರಿಗೆ ಯಾವತ್ತು ಹೇಳಿದ್ದೆ 10,000 ರೂಪಾಯಿ ಒಂದು ಮನೆ. ಈ ಚೆಕ್ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಸಾಗರ ಹೊಸನಗರ ಕ್ಷೇತ್ರದ ಶಾಸಕರಾದಂತಹ ಗೋಪಾಲಕೃಷ್ಣ ಬೇಲೂರವರೇ, ಉಪಾಧ್ಯಕ್ಷರಾದಂತಹ ಸವಿತಾ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ನಗರಸಭಾ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ಫಲಾನುಭವಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಬಂದಿರತಕ್ಕಂಥ ಎಲ್ಲ ಸಾಗರದ ಸಜ್ಜನ ಬಂಧುಗಳೇ, ಇವತ್ತಿನ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ನಮ್ಮ ನಗರಸಭೆಯಿಂದ ಆಗ್ಬೇಕು ಅಂತ ಮೊನ್ನೆ ಕೂಡ ಈ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಅತಿ ಮಳೆಯಿಂದಾಗಿ ಮನೆಗೆ ಹೋಗ್ಕೊಡ್ಬೇಕು ಅಂತ ಹೇಳಿ ಶಾಸಕರು ಹೇಳಿದ್ರು. ಆದ್ರೆ ತುಂಬಾ ಮಳೆ ಆಗಿದ್ರಿಂದ ಇದನ್ನ ಮುಂದೂಡಲಾಗಿತ್ತು. ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ. ಇದಕ್ಕೆ ನೀವು ತುಂಬಾ ಹೊತ್ತಿಂದ ಕಾಯ್ದಿದ್ದೀರಾ. ನಿಮಗೆ ಮೊದಲನೇದಾಗಿ ವಂದನೆ, ಅಭಿನಂದನೆಗಳು ನಿಮ್ಮ ಪೇಷನ್ಸ್ಗೆ. ಈ ರೀತಿಯ ಒಂದು ಮಳೆ ಹಾನಿ ಆದಾಗ ಪ್ರತಿ ವರ್ಷನೂ ಕೂಡ ನಗರಸಭೆಯಿಂದ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನು ಬಂದಂತಹ ಸಹಕಾರವನ್ನ ತಾಲೂಕು ಕಚೇರಿಯಿಂದಲೂ ಕೂಡ ಕೊಡ್ತಾರೆ. ನಗರಸಭೆಯಿಂದ ನಮ್ಮ ಕೈಲಾದಷ್ಟು ಸಹಾಯವನ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನ ನೀವು ಒಂದಂದ್ರೆ ಹಂತವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈ ಒಂದು ಚೆಕ್ ಅನ್ನು ವಿತರಣೆಯನ್ನು ಹೇಗೆ ಅವರು ಮಾಡ್ತಾರೆ. ಒಂದು 27 ಜನಕ್ಕೆ ನಾವು ನಗರಸಭೆಯಿಂದ ಈಗ ಕೊಡ್ತಾ ಇದ್ದೀವಿ. ಇನ್ನುಳಿದಂತಹ ಮನೆಗಳಿಗೆ ಪರಿಶೀಲನೆಯನ್ನು ನಡೆಸಿ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಈಗ ಶಾಸಕರು ಕೂಡ ಹೇಳಿದ್ರು, ಸರ್ಕಾರದಿಂದಲೂ ಕೂಡ ನಿಮಗೆ ಪರಿಹಾರವನ್ನ ಒದಗಿಸಿಕೊಡ್ತೀವಿ ಅಂತ ಹೇಳಿ. ಖಂಡಿತವಾಗಿ ಶಾಸಕರು ಅದನ್ನು ನೆರವೇರಿಸಿಕೊಡ್ತಾರೆ. ಈ ರೀತಿಯಾಗಿ ನಿಮಗೆ ರೈತ ಸಮಸ್ಯೆಗೆ ಸ್ಪಂದಿಸದಿರುವುದು ಮತ್ತು ಕೃಷಿ ಕೂಲಿ ಕಾರ್ಮಿಕರ ಸಂಕಷ್ಟಗಳಿಗೆ ಪರಿಹಾರ ಕಲ್ಪಿಸದ ಆಡಳಿತದ ಕ್ರಮ ವಿರೋಧಿಸಿ ರೈತ ಸಂಘದ ವತಿಯಿಂದ ಆಗಸ್ಟ್ 15ರಂದು ಭೂ ಹೋರಾಟದ ನೆಲ ಕಾಗೋಡಿನಿಂದ ರೈತ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಯುಕ್ತ ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರೇನೆಲ್ಲೂರು ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಪ್ರತಾಪ್ ಚಿಪ್ಪಳ್ಳಿ ಹಾಜರಿದ್ದರು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿನ್ನೆ ಪತ್ರಿಕಾ ದಿನಾಚರಣೆ, ಅದಕ್ಕೆ ಶುಭವಾಗಲಿ. ಈ ದಿನ ನಾವು ಸಾಗರ ತಾಲೂಕ್ ರೈತ ಸಂಘದ ವತಿಯಿಂದ ಇಡೀ ಸಾಗರ ತಾಲೂಕಾದ್ಯಂತ ಜನಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ಳುವಂತ ಒಂದು ಕಾರ್ಯಕ್ರಮನ ನಾನು ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಂಘಟನೆಯಿಂದನೂ ಹಾಕಿದ್ದೀನಿ. ಅದು ಕಾಗೋಡು ಹೋರಾಟ ಭೂಮಿಯಾದ ಕಾರ್ಮಿಕರಿಗೆ ನ್ಯಾಯ ಕೊಡಿಸಿರತಕ್ಕಂಥ ಒಂದು ಶ್ರೇಷ್ಠ ನೆಲ ಅಂತ ಹೇಳ್ಬೋದು ಕಾಗೋಡ್ನ. ಆ ಕಾಗೋಡ್ ನೆಲದಾಗೆ ನನ್ನ SC ಕಾಲೋನಿ ರೈತ ಕಾರ್ಮಿಕರ ಒಂದು ಕೇರಿ ಒಳಗೆ ಆಗಸ್ಟ್ 15 2:30 ಗಂಟೆಗೆ ಒಂದು ಜಾಗೃತಿ ಕಾರ್ಯಕ್ರಮನ, ಉದ್ಘಾಟನೆ ಕಾರ್ಯಕ್ರಮನ ಆ ಊರಿನ ಗ್ರಾಮ ಕಮಿಟಿ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಮುಖಾಂತರ ಮಾತಾಡಿ ಆ ಕಾರ್ಯಕ್ರಮನ ಹಾಕೊಂಡಿದ್ದೀನಿ. ದಯಮಾಡಿ ಅದರ ಉದ್ದೇಶ ಏನಂದ್ರೆ, ಸ್ವತಂತ್ರ ಬಂದು 79 ವರ್ಷ ಆಯ್ತು. ಇವತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದೈತಿ ಅಂತ ಹೇಳಕ್ಕೆ ಸಾಧ್ಯತೆನೇ ಇಲ್ಲ. ಬೇರೆ ರೀತಿ ಅಭಿವೃದ್ಧಿ ಹೊಂದಿರ್ಬೋದು, ಆರ್ಥಿಕವಾಗಿ GST ವಸೂಲಿಯಾಗಿ ಅಭಿವೃದ್ಧಿ ಹೊಂದಿರ್ಬೋದು. ಆದ್ರೆ ಈ ದೇಶದ ಮೂಲ ನಿವಾಸಿಗಳಾದ ಕೃಷಿ ಕಾರ್ಮಿಕರು ಅಥವಾ ಇತರೆ ಕಾರ್ಮಿಕರು ಇವತ್ತಿಗೂ ಸ್ವತಂತ್ರ ಸಿಕ್ಕಕ್ಕಿಂತ ಮೊದ್ಲೇ ಹೆಂಗಿದ್ರು ಅದೇ ಪರಿಸ್ಥಿತಿ ಒಳಗೆ ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ಇವರು ಅಭಿವೃದ್ಧಿ ಹೊಂದಕ್ಕೆ 79 ವರ್ಷ ಆದ್ರೂ ಯಾಕಾಗಲ್ಲ?
ಇವ್ರ ನ್ಯೂನತೆಗಳೇನು, ಇವರ ವ್ಯವಸ್ಥೆಗಳು. ಇವತ್ತು ರಾಜಕೀಯ ಪ್ರಬಲ ಶಕ್ತಿಗಳು ಸರ್ಕಾರದ ಪ್ರತಿ ಸವಲತ್ತುಗಳನ್ನ ಹೆಂಡತಿ, ಮಗ, ಅತ್ತೆ, ಮಾವ, ಇನ್ನು ಇತರೆ ವರ್ಗಕ್ಕೆ ಬಲಿಯಾಗ್ತಾ ಇದಾವಲ್ಲ. ಇದು ಸಣ್ಣ ವರ್ಗಕ್ಕೆ ಯಾಕೆ ಆಗ್ತಾ ಇಲ್ಲ? ಜಾತ್ಯತೀತವಾಗಿ ನಾ ಹೇಳೋದು, ಇಲ್ಲಿ ಎಲ್ಲಾ ಜಾತಿಯ ವರ್ಗದಾಗೂ ಬಡವರು ಇದ್ದಾರೆ, ಅವ್ರಿಗೆ ಯಾಕೆ ಆಗ್ತಾ ಇಲ್ಲ? ಒಂದು ಅಧಿಕಾರಿಗಳು, ನಾನು ಇತ್ತೀಚೆಗೆ 5ನೇ ವರ್ಷ ಆಯ್ತು ರೈತ ಸಂಘದ ಒಂದು ಹೋರಾಟ ಮಾಡಕ್ ಹಿಡಿದು ಅಧಿಕಾರಿ ವರ್ಗಕ್ಕೆ ಹೋಗಿ ಸ್ಟೇಷನ್ ಹೋಗ್ರಿ ಅಥವಾ ಯಾವುದೇ ಇಲಾಖೆ ಹೋಗ್ರಿ, ಸರ್ ಇದೊಂದು ಕೆಲಸ ಮಾಡ್ಕೊಡ್ಬೇಕಲ್ಲ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಜನರಿಗೆ, ನಾವು ನಿಮಗಾಗಿ ಶ್ರಮ ಹಾಕ್ಬೇಕಲ್ಲಪ್ಪ, ಈ ಶ್ರಮಕ್ಕೆ ಏನು ಅಂದ್ರೆ ಲಂಚ. ಈ ಲಂಚದ ಹಾವಳಿನ ಅಸಹಾಯಕ ಕೂಲಿಕಾರರಿಗೆ ಕೊಡಕ್ ಆಗೋದಿಲ್ಲ. ಹಂಗಾಗಿ ಅವರು ಪ್ರಬಲ ಶಕ್ತಿನೇ ಆಗಲ್ಲ. ಅವರು ದಯಮಾಡಿ ಇನ್ನೂ 40-60 ಸೈಡ್ ತೆಗೆನಲ್ಲಂತ ಕುಟುಂಬಗಳು ಸಾಕಷ್ಟು ಇದ್ದವು. ಇವ್ರನ್ನ ನಾನು ಮನೆ ಭೇಟಿ ಮಾಡಿ, ನಿಮಗೆ ಮನೆ ಹಕ್ಕಪತ್ರ ಆಯ್ತಾ, ಅಥವಾ ನಿಮ್ ಹಿತ್ಲು 1 ಎಕರೆ ಐತಲ್ಲ, ಮಂಜೂರಾತಿ ಯಾಕಾಗಲ್ಲ, ಬಗರ್ಕುಮ್ ಅರ್ಜಿ ಯಾಕೆ ನೀವು ಕೊಡಲ್ಲ, ನಿಮಗೆ ಈ ವಿದ್ಯಾಭ್ಯಾಸ ತೊಂದ್ರೆ, ನಿಮಗೆ ಈ ಪ್ರಬಲ ಶಕ್ತಿಗಳು ತುಳಿಯೋದು, ಇವನ್ ಎಲ್ಲ ನಾನು ಮನಗಂಡು ಇವ್ರಿಗೆ ಈಗ ನೋಡ್ರಿ, ಒಬ್ಬ ವಿಧವಿಗೆ ನೀವು ಮಂತ್ಲಿ ಹಣ ಮಾಡ್ಸಕ್ ಹೋದ್ರೆ, ನೋಡಮ್ಮ ನಿನಗೆ ಮಕ್ಕಳಿದ್ದಾರೆ ಬರೋದಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಒಂದು ಫಲಪುಷ್ಪಗಳನ್ನೆಲ್ಲ ತಗೊಂಡೋಗಿ ಇಟ್ಟಾಗ, ನಿನ್ನ ಮಗ ನಿನ್ ಜೊತೆಗಿಲ್ಲ, ಅವನು ಮನೆ ಬಿಟ್ಟು ಸುಮಾರು ದಿನ ಆಯ್ತು ಅಂತೇಳಿ ಬರ್ಕೊಡ್ತಾನೆ. ಆದ್ರೆ ಇದನ್ನ ಧ್ವನಿ ಮಾಡಕ್ಕೆ ಅಸಹಾಯಕ ಕುಟುಂಬಗಳಿಗೆ ಆಗೋದಿಲ್ಲ. ನಮ್ಮಂತ ಹೋರಾಟಗಾರರು ಅವ್ರ ಜೊತೆಗೆ ನೆರವು ಕೊಟ್ಟು ಅಂತ ಒಂದು ಅಸಹಾಯಕ ಕುಟುಂಬಗಳಿಗೆ, ರಾಜಕೀಯ ಭದ್ರತೆ ಇಲ್ಲದರಿಗೆ ನಮ್ಮ ಸಂಘಟನೆ ನೆರವು ಕೊಡ್ಬೇಕು ಅಂತೇಳಿ ನಾನು ಆಗಸ್ಟ್ 15ಕ್ಕೆ ಆ ಕಾರ್ಯಕ್ರಮ ಹಾಕಿದ್ದೀನಿ. ಉದ್ಯೋಗ ಖಾತ್ರಿಗೆ ಗಾಂಧೀಜಿ ಅವ್ರ ಕನಸು ಹಳ್ಳಿ ಜನರಿಗೆ ಒಂದು ಉದ್ಯೋಗ ಕೊಡ್ಬೇಕು ಅಂತೇಳಿ ಅವರು ಒಂದು ಜಾಬ್ ಕಾರ್ಡ್ ಅಂತ ಮಾಡಿದ್ರು. ಒಬ್ಬ ರೈತನಿಗೆ 100 ದಿನ ಕಾರ್ಮಿಕ ಕೆಲಸ ಕೊಡಬೇಕು ಅಂತ. ಆ ಕೆಲಸ ಭಾರಿ ದೊಡ್ಡ ಕೆಲಸ ಏನಲ್ಲ, 2 ಅಡಿ ಗುಂಡು 3 ಹೊಡಿಬೇಕು ಬುದ್ಧ. 359 ರೂಪಾಯಿ ಒಂದು ಸಂಬಳ. ಪಾಪ ಮುಗ್ಧ ಜನಿಗೆ ಕರೆಕ್ಟ್ ಕನ್ಸಲ್ಟ್ ಮಾಡೋದೇ ಇಲ್ಲ. ಅಧಿಕಾರಿಗಳಾಗ್ಬೋದು, ಗ್ರಾಮ ಪಂಚಾಯತ್ಗೆ ಮೆಂಬರ್ ಆಗ್ಬೋದು, ಅಲ್ಲಿ ಹೋದ ತಕ್ಷಣನೇ ಅವ್ರಿಗೂ ಅದ್ರ ಅಗತ್ಯ ಇರ್ತೈತಿ, ಅಧಿಕಾರಿಗೂ ಅಗತ್ಯ ಇರ್ತೈತಿ. ಈ ಜನನ್ ಪಾಗಲ್ ಮಾಡ್ಬಿಡ್ತಾರೆ. ಈಗ ನೋಡಿದ್ರೆ ಉದ್ಯೋಗ ಖಾತ್ರಿಗಳು ಎಲ್ಲೋ ಪ್ರಭಾವಿಗಳಿಗೆ ವೈಯಕ್ತಿಕ ಕಾಮಗಾರಿಗೆ 2-3 ಲಕ್ಷ ಹಾಕ್ಸಿರ್ತಾರೆ. ಒಬ್ಬ ಕಾರ್ಮಿಕ ಮಾಡೋದಲ್ಲಿ 2 ಅಡಿ ಗುದ್ದು 3 ಗುದ್ದು ಹೊಡೆದ್ಬಿಟ್ರೆ ಅವನಿಗೆ 359 ರೂಪಾಯಿ ದುಡ್ಡು ಕೊಡ್ತೈತಿ ಸರ್ಕಾರ. 100 ಆಳು ಎಷ್ಟಾತಲ್ಲಿ 36,000 ರೂಪಾಯಿ ಪಾಪ ಅವನಿಗೆ ಸಿಗ್ತೈತಿ. ಅವನ್ನ ಏನ್ ಮಾಡ್ತಾರೆ ಇವರು? ಬೆಳಿಗ್ಗೆ 10 ಗಂಟೆ ಬರೋದು, ಸಂಜೆ 5 ಗಂಟೆಗೆ ಹೋಗ್ಬೇಕು ನೀನು ಅಂತ ಹೇಳಿ ಅವನ್ನ ಚೆನ್ನಾಗಿ ಅಲ್ಲಿ ಅಳ್ಳೇಟೆ ತರ ತಿರ್ಸೋದು. ಈ ಹಾಳು ಬರೋದಿಲ್ಲ ಅಂತ ಇನ್ನೊಂದು ಸುತ್ತಾಕ್ತಲ್ಲ, ಆ ತರ ಹಾಕೋದು ಇವ್ರನ್ನ. ಅಸಹಾಯಕರು ಪಾಪ ಇನ್ನೂ ಸ್ವತಂತ್ರ ಬಂದ್ 79 ವರ್ಷ ಆದ್ರೂ ಹೊರಕೆ ಬರಕ್ಕಾನಲ್ಲ. ಯಾಕೆ ಹೊರಕೆ ಬರಕ್ಕಾನಲ್ಲ ಅಂದ್ರೆ ಧ್ವನಿ ಇಲ್ಲ. ರಾಜಕೀಯ ಶಕ್ತಿಗಳು ಅಸಹಾಯಕರಿಗೆ ಯಾವತ್ತೂ ಕೊಡೋದಲ್ಲ, ಇದು ಓಟ್ ಹಾಕ್ಸಿನಕ್ ಮಾತ್ರ ಬಳಸ್ತಾರೆ. ದಯಮಾಡಿ ಇಂಥ ರಾಜಕೀಯ ಶಕ್ತಿ, ಪ್ರಬಲ ಶಕ್ತಿಗಳನ್ನೆಲ್ಲ ಮೆಟ್ಟಿ ನಿಲ್ಬೇಕು ಅನ್ನೋದಕ್ಕಾಗಿ ನಾನು ಮನೆ ಭೇಟಿ 1 ವರ್ಷ ಕಾರ್ಯಕ್ರಮ ಹಾಕಿದ್ದೀನಿ. 1 ವರ್ಷ ಕಾರ್ಯಕ್ರಮದಾಗೆ ಕನಿಷ್ಠ ಅಂದ್ರೆ 50,000 ಜನನ ರೀಚ್ ಮಾಡ್ತ ನಾನು. ನನ್ನ ಶಕ್ತಿ ನಿಮ್ಮ ಶಕ್ತಿ, ನಿಮ್ಮ ಹೋರಾಟ ನನ್ನ ಬೆಂಬಲ ಅನ್ನೋದು ನನ್ನ ಕಾನ್ಸೆಪ್ಟ್. ಆ ಮುಖಾಂತರ ಕಾಗೋಡೆಗೆ ನಾನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ದಯಮಾಡಿ ಪತ್ರಿಕೆಯರಿಗೆ ನಾನು ಅಡ್ವಾನ್ಸ್ ಆಗಿ 15-17 ದಿನದ ಮೊದಲೇನೆ ಕೊಡ್ತಾ ಇರೋದು, ಸ್ವಲ್ಪ ಜನರ ಜೊತೆಗೆ ಚರ್ಚೆ ಆಗ್ಲಿ. ಮತ್ತೆ ಹಳ್ಳಿಗಾಡ್ನೆಗೆ ಕೆಲವು ಮುಗ್ಧ ಜನರಿಗೆ 10% ಬಡ್ಡಿ ಕೊಡೋದು. 10% ಬಡ್ಡಿ ಕೊಟ್ರೆ 1 ವರ್ಷಕ್ಕೆ 1,000 ರೂಪಾಯಿ. ಚೌಡಮ್ಮಗೆ ನಾನು ಆರ್ಕೆ ಮಾಡ್ತ ನೋಡು ಅಂತ ಪಾಪ ಹೇಳ್ಬಿಡ್ತಾರೆ. ಈ ಮುಗ್ಧ ಜನಗಳು ಸ್ವಲ್ಪ ದೇವ್ರನ್ನ ನಂಬದ್ ಜಾಸ್ತಿ, ದೇವರಿಗಾಗಿ ಹೆದರಿಕೆಂದು ಒಬ್ಬೊಬ್ರು ಮನೆಗೆ ಹೋದ್ರೆ ಈಗ್ಲೂ ಮನೆ ಒಳಗೆ ಹಾವಚ್ಚೇಳು ಬರೋಂತ ಸ್ಥಿತಿ ಇದಾವೆ. ಟಾರ್ಪಲ್ ಬಿಡ್ಕೊಂಡ್ ಕೂತ್ಕೊಂಡಾರೆ. ಅಂತ ಮನೆನೆಲ್ಲ ನಾನು ಜಾತ್ಯತೀತವಾಗಿ ಭೇಟಿ ಮಾಡಿ ಅವ್ರಿಗೆ ಏನೇನ್ ಶಕ್ತಿ ಬೇಕೋ ಅದನ್ನ ಕೊಡ್ತೀನಿ. ಅಧಿಕಾರಿ ವರ್ಗದಾಗೆ ಯಾವ ತರ ಪ್ರೋಸೆಸ್ ಬರ್ತೈತೆ ಅದನ್ನ ನಿಮ್ ಜೊತೆಗೂ ತಿಂಗಳ ನಾನು ಅದನ್ನ ಪತ್ರಿಕಾಗೋಷ್ಠಿ ಮಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿ ಸಾಕು ಪ್ರಾಣಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಲು ಬಿಡದಂತೆ ಅರಣ್ಯ ಸಚಿವರು ಹೊರಡಿಸಿರುವ ಆದೇಶವನ್ನು ಖಂಡಿಸಿ ಸೋಮವಾರ
ಜಿಲ್ಲಾ ರೈತ ಸಂಘದ ವತಿಯಿಂದ ನೂರಾರು ಜಾನುವಾರುಗಳ ಸಹಿತ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನ ಬೇರೆ ಬೇರೆ ಗ್ರಾಮದಿಂದ ರೈತರು ತಮ್ಮ ಸಾಕು ಪ್ರಾಣಿಗಳಾದ ದನಕರು, ಹೋರಿ, ಎಮ್ಮೆಗಳ ಸಹಿತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರೈತ ಸಂಘದ ಪ್ರಮುಖರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಮಧು ಬಂಗಾರಪ್ಪ, ಶಾಸಕ ಬೇಳೂರು ಅವರ ಮುಖವಾಡ ಧರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಇದರ ಜೊತೆಗೆ ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು, ಶಾಸಕರ ನಡುವಿನ ಅಣುಕು ಪ್ರದರ್ಶನ ಸಹ ನಡೆಸಿ ಗಮನ ಸೆಳೆದರು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶರವಾಳ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರಮೇಶ್ ಕೆಳದಿ, ಡಾಕ್ಟರ್ ರಾಮಚಂದ್ರಪ್ಪ, ಕುಮಾರಗೌಡ, ಭದ್ರೇಶ್ ಬಾಳಗೋಡು, ಶಿವು ಮೈಲಾರಿಕೊಪ್ಪ, ಚಂದ್ರು ಶಿರವಂತೆ, ವಾಶಂ ರಾಮಚಂದ್ರ ಭಟ್, ಸುದರ್ಶನ್ ಕೆಎಚ್, ರಾಮಚಂದ್ರ, ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಹೋರಾಟಕ್ಕೆ ಕರೆ ನೀಡಿದೆ. ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ದಿನಾಂಕ 22/7/2025 ಏನು ಕರ್ನಾಟಕ ರಾಜ್ಯದ ಮಾನ್ಯ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಒಂದು ಆದೇಶ ಇತ್ತು, ಅವೈಜ್ಞಾನಿಕವಾದಂತಹ ಆದೇಶ. ಕಾಡು ಪ್ರದೇಶದೊಳಗೆ ರೈತರ ಸಾಕು ಪ್ರಾಣಿಗಳನ್ನ ಮೇಯಲಿಕ್ಕೆ ನಿರ್ಬಂಧ ಹೇರಿಯನ್ನು ಆದೇಶ ಹೊರಡಿಸಿದ್ರು. ಆ ವಿಚಾರವನ್ನ ಮತ್ತೆ ಅರಣ್ಯ ಇಲಾಖೆ ರೈತರ ಮೇಲೆ ನಿರಂತರವಾಗಿ ಒಂದಿಲ್ಲ ಒಂದು ನಿರ್ಬಂಧವನ್ನ ಹೇರಿ ಕಿರುಕುಳ ಕೊಡ್ತಕ್ಕಂಥದ್ದು, ಶೋಷಣೆ ಮಾಡ್ತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಈ ಹೋರಾಟದಲ್ಲಿ ನೂರಾರು ಜಾನುವಾರುಗಳು ಇವತ್ತು ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ಬಂದಿದೆ, ಸಾಗರ ಪಟ್ಟಣ ಪ್ರದೇಶಕ್ಕೆ. ನಾವು ನಮ್ಮ ಜಾನುವಾರುಗಳು ಎಲ್ಲಿ ಮೇಯಿಸ್ಬೇಕು ಅನ್ನೋದು ದಿಕ್ಕು ಕಾಣದೆ ನಮಗೆ ಆ ವಿಚಾರದಲ್ಲಿ ಗೊಂದಲ ಶುರುವಾಗಿದೆ. ನಾವು ಎಲ್ಲಿ ಮೇಯಿಸ್ಬೇಕು ಅಂತ ಹೇಳಿ ಇವತ್ತು ಏನು ಒಂದು ನೀವು ಆದೇಶವನ್ನ ಹೊರಡಿಸಿದ್ದೀರಿ. ಜಾನುವಾರುಗಳು ಮೇವಿನ ಕೊರತೆಯಿಂದ ಇನ್ನು ಒಂದು ವರ್ಷದಲ್ಲಿ ಲಕ್ಷಾಂತರ ಜಾನುವಾರುಗಳು ಸಾವಿಗೀಡಾಗ್ತವೆ. ಈಗಾಗಲೇ ಕಾಡಿನ ಅಥವಾ ಗೋಮಾಳ ಎಲ್ಲ ಕೂಡ ಸರ್ಕಾರ ಇವತ್ತು MPMಗೆ ಏನು ಲೀಸ್ಗೆ ಕೊಟ್ಟಿದೆ. ಅನೇಕ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಯಾವುದೇ ಗಿಡಗಳು ಇಲ್ಲ ಮತ್ತೆ ಕಾಡು ಇಲ್ಲ. ಅಂತದ್ದೆಲ್ಲ ಸರ್ಕಾರ ಲೀಸು ಅಂತವನ್ನ ರದ್ದುಪಡಿಸಿ ವಶಪಡಿಸಿಕೊಂಡು ನೈಸರ್ಗಿಕ ಅರಣ್ಯ ಬೆಳೆಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಮತ್ತೆ ಇತ್ತೀಚೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ನೌಕರರು ನಮ್ಮ ರೈತರ ಬೆಳೆ ನಾಶ ಮಾಡ್ತಕ್ಕಂಥದ್ದು, 3 ಎಕರೆ ಹೊರಗಿನ ಅರಣ್ಯ ಭೂಮಿಯನ್ನ ತೆರವು ಮಾಡಲ್ಲ ಅಂತ ಹೇಳಿ 3 ಗುಂಟೆ 2 ಗುಂಟೆ ಬೆಳೆಯನ್ನ ಇವತ್ತು ತೆರವು ಮಾಡೋ ನೆಪದಲ್ಲಿ ನಾಶ ಮಾಡ್ತಕ್ಕಂಥ ಬೆಳೆ ನಾಶಕ್ಕೆ ಕೈ ಹಾಕಿದ್ದಾರೆ. ನಮ್ಮ ಅನೇಕ ರೈತರ ಮೇಲೆ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಮಾರಣಾಂತಿಕ ಹಲ್ಲೆಗಳಾಗಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರವನ್ನ ಎಚ್ಚರಿಸೋ ದಿಕ್ಕಿನಲ್ಲಿ ನಾವು ಇವತ್ತು ಹೋರಾಟಕ್ಕೆ ಬಂದಿದೆ. ಈಶ್ವರ್ ಖಂಡ್ರೆ ಅವರೇ ತಾಳ್ಮೆ ತಗೊಳ್ಳಿ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ನಾವು ಮನವಿ ಮುಖಾಂತರ ನಮ್ಮ ಒತ್ತಾಯವನ್ನ ಮಾಡ್ತೇವೆ. ಈ ಎಲ್ಲ ಆದೇಶವನ್ನ ರದ್ದುಪಡಿಸಬೇಕು. ಈ ರೈತ ಸಂಘಟನೆಗಳು ಹೇಳ್ತಕ್ಕಂಥದ್ದು ರೈತರ ಎಲ್ಲ ಸಾಕು ಪ್ರಾಣಿಗಳಿಗೂ ಕೂಡ ಮೇಯಲಿಕ್ಕೆ ಅವಕಾಶ ಆಗಬೇಕು. ಈ ರೀತಿಯ ನಿರ್ಬಂಧಗಳು ನೀವು ಮೊನ್ನೆ ಆದೇಶಗಳನ್ನೇನು ಹೊರಡಿಸಿದ್ರಿ, ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಕೆಲವು ಪ್ರದೇಶದಲ್ಲಿ ಅದು ಜಾರಿಯಲ್ಲಿತ್ತು. ಇದೆಲ್ಲವನ್ನೂ ಕೂಡ ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಬಗೆಹರಿಸಿಕೊಂಡೇ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿದ್ದೀವಿ. ತಮ್ಮ ಮರು ಹೇಳಿಕೆಯ ಪತ್ರಿಕಾ ಹೇಳಿಕೆಯ ವಿಚಾರವನ್ನು ನಮಗೆ ತಿಳಿತು. ಆದ್ರೆ ನೀವು ಈ ಕೂಡಲೇ ಆದೇಶವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ಪತ್ರಿಕಾ ಹೇಳಿಕೆ ನೋಡಿ ಕೆಲಸ ಮಾಡೋದ್ರಿಂದ ನಿಮ್ಮ ಆದೇಶ ನೋಡಿ ಜಾಸ್ತಿ ಕೆಲಸ ಮಾಡ್ತಾರೆ ನಿಮ್ಮ ಅಧಿಕಾರಿಗಳು. ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಾಗ್ತದೆ. ನಂತರ ದಿನಗಳಲ್ಲಿ ಸಾವಿರಾರು ಜಾನುವಾರುಗಳನ್ನ ನಗರ ಪ್ರದೇಶಕ್ಕೆ ಹೊಡ್ಕೊಂಡು ಬಂದು ಈ ವಿಚಾರದಲ್ಲಿ ಹೋರಾಟ ಮಾಡೋರಿದ್ದೇವೆ. ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತೇಳಿ ನಾವು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.